ಮಹತ್ವ ಎಂಬತಕ್ಕಂತಹ ಆ ಪದದಲ್ಲೇ ಇದೆ ಸಾಕಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂತಹ ಜೀವನ. ಹಾಗೆ ಇವತ್ತಿನ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ಸಿದ್ಧಾರೂಢರ ಆಸ್ಥಾನದಿಂದ ಬಂದಿರತಕ್ಕಂತಹ ಶ್ರೀಗಳಿಗೂ ಹಾಗೂ ನಿತ್ಯವೂ ಆರೋಗ್ಯದತ್ತ ಪ್ರತಿಯೊಬ್ಬರನ್ನು ಕರ್ಕೊಂಡು ಹೋಗ್ತಿರ್ತಕ್ಕಂತಹ ಆರೋಗ್ಯ ಸೂತ್ರಗಳನ್ನು ಹೇಳ್ತಿರ್ತಕ್ಕಂಥ ಯೋಗದ ಟೀಚರ್ ಅವ್ರಿಗೂ ಸಹಿತ, ಯಾಕೆಂದ್ರೆ ನನಗೆ ಹೆಸರು ಗೊತ್ತಿಲ್ಲ, ಆದರೆ ತಮ್ಮ ವೃತ್ತಿ ತಾವು ಮಾಡ್ತಿರುವ ಕಾಯಕದ ಬಗ್ಗೆ ಮಾತ್ರ ಅನುಭವ, ರಾಘವೇಂದ್ರ ಪ್ರಸಾದ್ ರವರು. ಇನ್ನ ಜನಪರಿಚಿತ ಪ್ರತಿಯೊಬ್ಬರ ಮನೆ ಮಾತು, ಸಾಕಷ್ಟು ದಿನ ಕಲಾದೇವಿನ ಆರಾಧನೆ ಮಾಡ್ತಾ ತಾಯಿ ಶಾರದೆ ಅನುಗ್ರಹ ಪಡೆದಿರತಕ್ಕಂಥ ಹರಣಿಯವರಿಗೂ. ಜಗದೀಶ್ ಒಂದು ಮಾತು ಹೇಳಿದ್ರು, ಆನಂದ್ ಗುರುಜಿಯವರ ಕಾರ್ಯಕ್ರಮ ನೋಡ್ತಿದ್ವಿ, ಕಾರ್ಯಕ್ರಮದಲ್ಲಿ ನಮ್ಮ ದೇಹದ ಆರೋಗ್ಯವನ್ನು ಹೇಗೆ ಸುಧಾರಿಸ್ಕೋಬೇಕು, ಸಕ್ಕರೆ ಆಗ್ಲಿ ಮೈದಾ ಆಗ್ಲಿ ಉಪ್ಪು ಆಗ್ಲಿ ಇದನ್ನ ತ್ಯಜಿಸಿ ಅಂತ ಹೇಳ್ತಿದ್ರು. ಯಾತಕ್ಕೆ ಹೇಳ್ತಿದ್ರು ಅಂತ ಅನ್ನೋದನ್ನ ಸ್ವಲ್ಪ ಅನುಭವದ ಆಲೋಚನೆ ಮಾಡಿ ನೋಡಿದಾಗ ಗೊತ್ತಾಯ್ತು ಅದರ ರಹಸ್ಯವನ್ನ. ಅದಾದ ನಂತರ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಕೊಡುವಂತ ಕಾಯಕವನ್ನೇ ನಾವು ಮಾಡಬೇಕು ಅಂತ ಜಗದೀಶ್ ದಂಪತಿಗಳು ಬಹುಶಃ ಈ ಕಾರ್ಯಕ್ರಮ ಯಾವಾಗ ನೋಡಿದ್ರು, ಅವರ ಒಳ ಮನಸ್ಸಲ್ಲಿ ಏನ್ ಸಂಕಲ್ಪವೋ, ಒಂದಂತೂ ಸತ್ಯ, ತಗೊಂಡಂತಹ ತೀರ್ಮಾನ, ಹಾಕಿರುವಂತಹ ಹೆಜ್ಜೆ ಇದು ಬಹಳ ಅರ್ಥಪೂರ್ಣ. ಯಾಕೆಂದ್ರೆ ವೃತ್ತಿ ಧರ್ಮ ಹೊಟ್ಟೆಗಾಗಿ ಮಾಡುವಂತಹದ್ದು. ನಾವು ಏನೇ ಮಾಡಿದ್ರು ಈ ಒಂದು ಸ್ವಲ್ಪ ಇರ್ತಕ್ಕಂಥ ಈ ಹಸಿವನ್ನು ನೀಗಿಸ್ಕೊಳ್ಳೋದಕ್ಕೆ, ಇಂತಹದ್ರಲ್ಲಿ ನಮ್ಮ ಹೊಟ್ಟೆನೂ ತುಂಬಿಸಿ ಇನ್ನೂ 4 ಜನದ ಹೊಟ್ಟೆ ತುಂಬಿಸಿ ಅವ್ರನ್ನ ಆರೋಗ್ಯವಂತರಾಗಿ ಇಡಬೇಕು ಅನ್ನೋ ಒಂದು ಕಾಯಕದಲ್ಲಿ ಚಿಂತನೆ ಮಾಡಿ ಮುಂದೆ ನಡೀತಿರ್ತಕ್ಕಂಥದ್ದು ಜಗದೀಶ್ ಅವರ ದಾಂಪತ್ಯದಲ್ಲಿ ಇನ್ನೊಂದು ಹೊಸ ಒಂದು ತಿರುವು ತಂದಿದೆ. ಇದರಿಂದ ಒಳ್ಳೆ ಯಶಸ್ಸಾಗ್ಲಿ. ಮಹತ್ವ ಈ ಪ್ರಾಡಕ್ಟ್ ಅನ್ನು, ಮಹತ್ವ ಎಂಬತಕ್ಕಂಥ ಹೆಸರಲ್ಲೇ ಸಾಕಷ್ಟು ಮಹಿಮಾನ್ವಿತವಾಗಿರ್ತಕ್ಕಂಥ, ಯಾಕೆಂದ್ರೆ ಯಾರೊಬ್ಬರಾದ್ರೆ ಅನಿಸ್ತದ ನೋಡಿ. ಈಗ ನವರಾತ್ರಿ ಪ್ರಾರಂಭ ಆಗಿದೆ, ಇವತ್ತು 7ನೇ ದಿವಸ ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ನಿಮ್ಮ ಆನಂದ್ ಗುರುಜಿಯವರನ್ನು ನೋಡಿದ್ರೆ ಬೆಳಗ್ಗೆ ಆಹಾರ ತಗೊಂಡಿದ್ದಾರೇನೋ, ಸತತವಾಗಿ ತಗೊಂಡಿದ್ದಾರೆ, ಆನಂದವಾಗಿದ್ದಾರೆ ಅಂತ ನೀವು ತಿಳಿದಿದ್ದೀರಿ. ನಾನು 7 ದಿವಸ ಆಗಿದೆ ನಿರಂತರ ಉಪವಾಸದಲ್ಲೇ ಇದ್ದೇನೆ. 7 ದಿವಸದಿಂದ ಸಂಪೂರ್ಣ ಉಪವಾಸ ನಾನು. ಇದರ ರಹಸ್ಯ ಏನಪ್ಪಾ ಅಂದ್ರೆ ಶುದ್ಧವಾದಂತ ಜಲ, ಅಂದ್ರೆ ನೀರು. ಇನ್ನ ಕಲ್ತು ವಿದ್ಯೆ ಬಿಡ್ಲಿಕ್ಕಾಗಲ್ಲ, ಸ್ವಲ್ಪ ಕಾಫಿ. ಆ ಕಾಫಿಗೆ ಇವರೇ ನನ್ನ ಪ್ರೇರಕ. ಆ ಕೊಟ್ಟಿರ್ತಕ್ಕಂಥ ಸಕ್ಕರೆ ಇದೆಯಲ್ಲ, ಬ್ರೌನ್ ಶುಗರ್, ಅದನ್ನೇ ನಾನು ಹಾಕೊಳ್ತಾ ಇದ್ದೇನೆ. ನಾನು ಸಕ್ಕರೆನ ಬಿಟ್ಟಾಯ್ತು. ನಾವು ಕೆಲವು ಸರ್ತಿ ಏನಾಗುತ್ತೆ, ವೇದಿಕೆಗಳಲ್ಲಿ ಕ್ಯಾಮ್ರಾ ಮುಂದೆ ಇದ್ದಾಗ ಪ್ರವಚನ ಕೊಡ್ತೀವಿ, ಅದರಂತೆ ನಡ್ಕೊಳಕ್ ಆಗುತ್ತಾ ಅಂತ ಹಿಂದೆ ತಿರುಗಿ ನೋಡ್ತಾ ಇರ್ತೀವಿ ನಾವು. ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪ್ರವಚನ ಕೊಡ್ತೀವಿ. ಉದ್ದೇಶ ನಾನು ಹೇಳುವ ಮಾತಿನಿಂದನಾದ್ರೂ ಸಮಾಜಕ್ಕೆ ಒಂದಿಷ್ಟು ಒಳಿತಾಗ್ಲಿ, ನಾನು ಆ ದಾರಿಗೆ ನಡಿಬೇಕಾದ್ರೆ ಕನಿಷ್ಠ ಪಕ್ಷ ಎಲ್ಲರೂ ನಡೆದ ಮೇಲೆ ನಾನು ಆ ದಾರಿಗೆ ಹೋಗ್ಬೋದಾಗತ್ತೇನೋ ಅನ್ನೋ ಆ ಚಿಂತನೆ ಇರುತ್ತೆ. ಅದೊಂದು ರಹಸ್ಯ ಇದೆ. ಆದ್ರೆ ಅದು ಪ್ರಾರಂಭದಲ್ಲೇ, ನವರಾತ್ರಿ ಪ್ರಾರಂಭದಲ್ಲಿ ನಾನು ಯಾವಾಗ ಉಪವಾಸ ಪ್ರಾರಂಭಿಸಿದೆ, ಆ ಉಪವಾಸದ ಮೊದಲನೇ ದಿವಸನೇ ಇವರು ತಂದುಕೊಟ್ಟಂತಹ ಬ್ರೌನ್ ಶುಗರ್ ಆ ಹಿಂದೆನೆ ಬಂದು ಮಾತಾಡಿದ್ರು ನನ್ನ, ಈ ತರ ನಿಮ್ಮ ಗಮನದಿಂದ ನೀವು ಮಾಡಿರುವಂತಹ ಕಾಯಕದಲ್ಲಿ ಒಂದು ಚಿಂತನೆ ಮಾಡಿ ಒಂದು ಸಕ್ಕರೆನ ನಾವು ತಯಾರು ಮಾಡಿದ್ದೀವಿ. ಇದು ಸಕ್ಕರೆ ಅಲ್ಲ, ಇದು ಬ್ರೌನ್ ಶುಗರ್, ಇದು ಬಿಳಿಯಾಗಿಲ್ಲ, ಇದಿರ್ತಕ್ಕಂಥ ಬಣ್ಣ ಬದಲು ಇದು ಬೆಲ್ಲದಿಂದ ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ರು. ನಮಗೂ ಬೆಲ್ಲ ಇಷ್ಟನೇ, ಆದ್ರೆ ಬೆಲ್ಲ ತಗೊಳಕ್ ಸ್ವಲ್ಪ ಕಷ್ಟ. ಏನ್ ಮಾಡೋದು, ಕಾಫಿ ಟೀಗೆ ಬೆಲ್ಲ ಹಾಕೋಕು ಸಕ್ಕರೆ ಹಾಕೋಕು ಬಹಳ ವ್ಯತ್ಯಾಸ ಇದೆ. ಅದಾದ್ಮೇಲೆ ಗೊತ್ತಾಯ್ತು ಈ ಶುಗರು, ಇವರು ತಯಾರು ಮಾಡಿರ್ತಕ್ಕಂಥ ಸಕ್ಕರೆ ಅಂದ್ರೆ ಬೆಲ್ಲದಿಂದ ಮಾಡಿರ್ತಕ್ಕಂಥ ಸಕ್ಕರೆ, ಅದು ನಿಜಕ್ಕೂ ಆನಂದ ಮತ್ತು ಆರೋಗ್ಯದಾಯಕವಾಗಿರ್ತಕ್ಕಂಥದ್ದು. ಅದರಿಂದ ನನ್ನ ಆರೋಗ್ಯದ ಗುಟ್ಟು ಸಹಿತ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದು ಕಥೆಯಲ್ಲ, ಪುರಾಣ ಅಲ್ಲ, ಅಥವಾ ನಿಮ್ಮನ್ನ ಮೆಚ್ಚಿಸ್ಲಿಕ್ಕೆ ಹೇಳ್ತಿರೋ ಮಾತಲ್ಲ. ನವರಾತ್ರಿ ವೈಭೋಗ ಆನಂದ್ ಗುರುಜಿಯವರ ಮುಖದಲ್ಲಿ ಹೇಗೆ ನಗುಮುಖ ಇದೆಯೋ, ಉಪವಾಸ ಇದ್ರೂ ಸಹಿತ ನಗುಮುಖ ಹೇಗೆ ಬರುತ್ತೆ ಅಂದ್ರೆ ಇದೆಲ್ಲ ಶಕ್ತಿ. ಆರ್ಗ್ಯಾನಿಕ್ ಅಂತಕ್ಕಂತಹದ್ದು, ಸಾಧ್ಯವಾದಷ್ಟು ರಾಸಾಯನಿಕ ಪದಾರ್ಥಗಳನ್ನ ದೂರ ಮಾಡಿ ಆರೋಗ್ಯಕರವಾಗಿರ್ತಕ್ಕಂಥ ಪದಾರ್ಥಗಳನ್ನ ನಮ್ಮ ಆಹಾರದಲ್ಲಿ ತೆಗೆದುಕೊಂಡ್ರೆ ಒಂದು ಊಟ ಮಾಡಿದ್ರು ಸಾಕು, ಆರೋಗ್ಯ ಚೆನ್ನಾಗಿರುತ್ತೆ. ಒಳ್ಳೆ ನೀರು ಕುಡಿಬೇಕು, ಒಳ್ಳೆ ಗಾಳಿ ಬೇಕು, ಆಹಾರ ಪದ್ಧತಿಯಲ್ಲಿ ಬಹಳಷ್ಟು ಎಚ್ಚರಿಕೆ ಇರಬೇಕು. ಯಾಕೆಂದ್ರೆ ಇವತ್ತಂತೂ ಕಣ್ಣಿಗೆ ಕಾಡದಂತ ಕೋವಿಡ್ ತಾಂಡವಾಡ್ತಾ ಇದೆ. ಎಲ್ಲ ಕಡೆ ಕೋವಿಡ್ ಇದೆ. ಬಹುಶಃ ನೋಡಿ, ಈ ಆರ್ಗ್ಯಾನಿಕ್ ಸಂಸ್ಥೆನಲ್ಲಿ ಮಹತ್ವ, ಈ ಸಂಸ್ಥೆನಲ್ಲಿ ಕೋವಿಡ್ ಒಳಗೆ ಬರೋದೇ ಇಲ್ಲ. ಯಾಕೆಂದ್ರೆ ಇಲ್ಲಿ ಬಹಳ ಹಿಮ ಸುರಿತಾ ಇದೆ. ಈ ಹಿಮ ಸುರಿಯುವ ಸಾನ್ನಿಧ್ಯದಲ್ಲಿ ಎಲ್ಲಿಂದ ಬರಬೇಕು ಕೋವಿಡ್? ಕೋವಿಡ್ ಬರಲ್ಲ. ಅಷ್ಟು ಇನ್ನೊಂದು 5 ನಿಮಿಷ ಆದ್ರೆ ಬಟ್ಟೆ ಎಲ್ಲ ಒದ್ದೆ ಆಗತ್ತೆ ಇಲ್ಲಿ. ಅದಕ್ಕೆ ಅಂತ 2 ಬಿರುಗಾಳಿ ಅಂತ ಫ್ಯಾನ್ ಇದ್ರು ಆ ಫ್ಯಾನ್ ಅನ್ನು ಆಫ್ ಮಾಡಿಸ್ಬೇಕು, ಕಾರಣ ನಮ್ಮ ಮಾತಿಗೆ ತೊಂದರೆ ಆಗತ್ತೆ ಅಂತ. ಅದರಿಂದ ನಮಗೆ ಕೋವಿಡ್ ಕರೆಕ್ಟ್ ಆಗಿದೆ, ಇಲ್ಲಿ ಯಾವುದು ಕೋವಿಡ್ ಬರಲ್ಲ. ಆದ್ರೆ ಕೋವಿಡ್ ಬರ್ದಿದ್ದಂಗೆ ನಾವು ಹೇಗಿರ್ಬೋದು?
ನಮ್ಮ ಆರೋಗ್ಯವನ್ನ ಸದಾಕಾಲ ಎಚ್ಚೆತ್ತುಕೊಳ್ತಕ್ಕಂಥದ್ದು. ನಾವು ತಿನ್ನುವಂತ ಆಹಾರ, ಕುಡಿಯುವಂತ ಶುದ್ಧ ಜಲ, ಸಾಧ್ಯವಾದಷ್ಟು ಬಿಸಿ ನೀರು, ಮನೆಯಲ್ಲಿರ್ತಕ್ಕಂಥ ಸಾಂಬಾರ್ ಪದಾರ್ಥಗಳು, ಅದರಿಂದಲೇ ಆರೋಗ್ಯ ಬೇಕು. ಹಿಂದೆ ಚಳಿ ಬರಲಿ, ಜ್ವರ ಬರಲಿ, ಸಣ್ಣ ಸಮಸ್ಯೆ ಹೋದ್ರೆ ಪಟ್ಟಂತ ಹಾಸ್ಪಿಟ್ಲ್ ಓಡೋಗ್ತಾ ಇದ್ವಿ. ಈಗ ಹಾಸ್ಪಿಟ್ಲ್ ಹೋದ್ರೆ ಡಾಕ್ಟರ್ ಬರಬೇಡಿ ಅಂತಾರೆ. ಏನಿರು ದೊಡ್ಡ ದೊಡ್ಡ ಸಮಸ್ಯೆ ಇದ್ರೆ ಬನ್ನಿ, ಒಟ್ಟಿಗೆ ದೊಡ್ಡ ಬಿಲ್ ಆದ್ರೆ ಮಾತ್ರ, ಸಣ್ಣ ಪುಟ್ಟ ಬಿಲ್ಲು ನಮಗೆ ಬೇಡವೇ ಬೇಡ ಅಂತಾರೆ. ಯಾಕೆಂದ್ರೆ ಪರಿಸ್ಥಿತಿ ಹಾಗಾಗ್ಬಿಟ್ಟಿದೆ. ಸಣ್ಣ ಬಿಲ್ ಮುಟ್ಟೋಂಗಿಲ್ಲ, ದೊಡ್ಡ ಬಿಲ್ ನಮ್ಗೆ ಕೊಡಕ್ಕಾಗೋದಿಲ್ಲ. ದೊಡ್ಡ ಬಿಲ್ ಕೊಡಕ್ಕಾಗಲ್ಲ ಅಂದ್ರೆ ನೆಮ್ಮದಿ ಒಳ್ಳೆ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕು. ಅದಕ್ಕಾಗಿ ಮಹತ್ವ ಪ್ರಾಡಕ್ಟ್ ನಿಮಗೆ ಬೇಕು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇವರು ದಂಪತಿಗಳಿಬ್ಬರು ಒಳ್ಳೆ ಮನಸ್ಸಿನಿಂದ ತೆಗೆದುಕೊಂಡಿರ್ತಕ್ಕಂಥ ಈ ತೀರ್ಮಾನ ಒಳ್ಳೆ, ವಿಶೇಷವಾಗಿ ಇಡೀ ರಾಜ್ಯವಲ್ದಿರ ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶ ತನಕ. ಯಾಕೆಂದ್ರೆ ವಿದೇಶದಲ್ಲಿರ್ತಕ್ಕಂಥವ್ರಿಗೆ ಒಂದು ವಿಶೇಷತೆ ಇದೆ. ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ಭಾರತೀಯರು ಸಂಪಾದನೆ ಮಾಡತಕ್ಕಂಥ ಜ್ಞಾನದಿಂದ, ಭಾರತೀಯರ ವಿದ್ವತ್ತಿನಿಂದ, ಭಾರತೀಯರಲ್ಲಿರ್ತಕ್ಕಂಥ ಯೋಗ ಮತ್ತು ಧ್ಯಾನ, ಈ ಒಂದು ಮಹತ್ತರವಾಗಿರ್ತಕ್ಕಂಥ ಕಲೆ, ಈ ವಿದ್ಯೆಯಿಂದ ನಮ್ಮ ಆರೋಗ್ಯ ಗುಣಪಡುತ್ತೆ ಎಂಬತಕ್ಕಂಥ ಬಲವಾದಂತ ಆ ನಂಬಿಕೆ ಇವತ್ತು ಹೊರದೇಶದಲ್ಲಿದೆ. ಆ ಹೊರದೇಶದಲ್ಲಿರ್ತಕ್ಕಂಥ ನಂಬಿಕೆಗೆ ತಕ್ಕನಾದಂತಹದ್ದು ಈ ಮಹತ್ವ ಪ್ರಾಡಕ್ಟ್. ಈ ಮಹತ್ವದಿಂದ ಬರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ವಿದೇಶವನ್ನು ಮುಟ್ಲಿ. ಒಳ್ಳೆದಾಗ್ಲಿ, ಶುಭವಾಗಲಿ.